ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಬಂಡಾಯದ ಬಿಸಿ ಈಗಾಗಲೇ ಬಿಜೆಪಿಗೆ ಕಾಣಿಸ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಶಾಕ್ ವಿಚಾರ ಇದು. ಕಾರಣ ಶೆಟ್ಟರ್ ಹೆಸರು ಫೈನಲ್ ಆದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಭಿನ್ನಮತದ ಬೇಗುದಿ ಆರಂಭ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಿಜೆಪಿ ನಾಯಕರು ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ. ಪ್ರಭಾಕರ್ ಕೋರೆ ಅವರ ಮನೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಅದರಲ್ಲಿ ಜಾರಕಿಹೊಳಿ ಅಂಗಡಿ ಕುಟುಂಬವನ್ನ ಹೊರಗಿಟ್ಟು ಸಭೆಯನ್ನ ನಡೆಸಲಾಗಿದೆ. ಈರಣ್ಣ ಕಡಾಡಿ, ಅನಿಲ್ ಬೆನಕೆ, ಅಭಯ ಪಾಟೀಲ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಈ ಮೀಟಿಂಗ್ ಅನ್ನ ಮಾಡಲಾಗಿದೆ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಲಾಗುತ್ತೆ. ಪಂಚಮಸಾಲಿ ನಾಯಕರಿಗೆ ಟಿಕೆಟ್ ಕೊಡುವಂತೆ ಒತ್ತಾಯವನ್ನ ಈ ಸಭೆಯಲ್ಲಿ ಮಾಡಲಾಗಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ಗೆ ಈಗ ಟಿಕೆಟ್ ಫೈನಲ್ ಅಂತ ಹೇಳಲಾಗಿದೆ. ಯಾಕಂದ್ರೆ ಅವರನ್ನ ಮನವೊಲಿಸಿ ನೀವು ಬೆಳಗಾವಿಯಿಂದ ನಿಲ್ಲಿ ಅಂತ ಹೇಳಿ ಈಗ ಬೆಳಗಾವಿಯಲ್ಲೇ ಒಂದಷ್ಟು ಅಸಮಾಧಾನ, ಬಂಡಾಯದ ಬೇಗುದಿ ಕಾಣಿಸ್ತಾ ಇರೋದು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ನಿಲ್ತಾರಾ ಇಲ್ವಾ, ಟಿಕೆಟ್ ಫೈನಲ್ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಅಷ್ಟೇ ರೀತಿಯಾಗಿ ಇದೆ. ಶೆಟ್ಟರ್ಗೆ ಟಿಕೆಟ್ ಕೊಡಬಾರ್ದು ಅಂತ ಆಗ್ರಹವನ್ನ ಮಾಡಲಾಗ್ತಿದೆ. ಊಹಾಪೋದ ಮೇಲೆ ಯಾವುದೇ ನಿರ್ಣಯವನ್ನ ತಗೊಳಕ್ಕಾಗೋದಿಲ್ಲ. ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ. ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ. ಬಹಳಷ್ಟು ಜನ ಅಭ್ಯರ್ಥಿಗಳು ಅದಾರ. ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದು ಮಾತಾಡೋದು ಬೇಡ. ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದ, ಘೋಷಣೆ ಮಾಡ್ತದ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತದ್ದು ಒಳ್ಳೇದಲ್ಲ ಅಂತ ಒಂದು. ಮತ್ತು ಈಗ ಸಾಕಷ್ಟು ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನ ನಾವು ಅಲ್ಲೇ ಚರ್ಚೆ ಮಾಡುವಂತದ್ದು ಇರುವುದಿಲ್ಲ. ಎಲ್ಲಿ ಯಾರ ಗಮನಕ್ಕೆ ತರಬೇಕಂತ ತಂದೀವಿ. ಮತ್ತು ಸ್ಥಳೀಯವಾಗಿ ಕೂಡ ಸಾಕಷ್ಟು ಟಿಕೆಟ್ ಸಿಗಲಿ ಅನ್ನುವಂಥದ್ದು ಕಾರ್ಯಕರ್ತರದ್ದು ಎಲ್ಲರದ್ದು ಅಭಿಲಾಷೆ ಇದೆ. ಇವತ್ತೆಲ್ಲ ನಾಯಕರ ಸಭೆ ಸೇರಿಸಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಲ್ಲ, ನಾವು ಹತ್ತಿರ ಸಲುವಾಗಿ ಎನ್ಶೂರ್ಲಾಗಿದ್ದೆವು. ಕೋರ್ ಕಮಿಟಿ ಅವಾಲು ಆಗ್ತಿರ್ತದೆ. ಇವತ್ತು ನಾನು ಕೋರ್ ಕಮಿಟಿಗೆ ಹೋಗಲಾಗಿದ್ದೆ. ಅದಕ್ಕೆ ಈಗ ಜಗದೀಶ್ ಶೆಟ್ಟರ್ದು ಇನ್ನೂ ಫೈನಲ್ ಆಗಿದೆ, ನಮಗೇನು ಗೊತ್ತಿಲ್ಲ. ಇನ್ನು ಪತ್ರಿಕೆ ಒಳಗೆ ಓದೋದು ಬರ್ತಾ ಅದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಅದನ್ನು ನೋಡು, ನೀನು ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ ಅದನ್ನು ನಾವು ಕೇಳೋದು. ನೋಡ್ರಿ, ನಾನಂತೂ ಯಾರು ಹೇಳಿದಾರೋ ಟಿವಿ ನೋಡಿಲ್ಲ. ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ. ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋಸ್ ತನಕ ಯಾರು ಏನು ಹೇಳ್ತಾರೋ ನಾನು ಕೇಳಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ. ಯಾಕಂದ್ರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.